ಎಸ್ ಮಾನಸ ಶಾಲೆಯಲ್ಲಿ ಕ್ಯಾಂಟೀನ್ ಡೇ ಹಾಗೂ ಮಕ್ಕಳ ಸಂತೆ ಕಾರ್ಯಕ್ರಮ ಆಯೋಜನೆ. ಬೇಲೂರು ತಾಲೂಕು ಅರೆಹಳ್ಳಿಯ ಎಸ್ ಮಾನಸ ಆಂಗ್ಲ ಮಾಧ್ಯಮ ಹಾಗೂ ಪ್ರೌಢಶಾಲೆಯ ಆವರಣದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಕ್ಯಾಂಟೀನ್ ಡೇ ಮತ್ತು ಮಕ್ಕಳ ಸಂತೆಯನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಿಕ್ಷಕ ರಾಜಶೇಖರ್ ಮಾತನಾಡಿ, ಮಕ್ಕಳಲ್ಲಿ ವ್ಯಾವಹಾರಿಕ ಜ್ಞಾನವನ್ನು ಮೂಡಿಸಲು ಇಂತಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ತರಕಾರಿ, ಹಣ್ಣುಗಳು, ನಾನಾ ಬಗೆಯ ಖಾದ್ಯ ಪೇಯವನ್ನು ತಯಾರಿಸಿ ವಿದ್ಯಾರ್ಥಿಗಳು ಸ್ವತಃ ಮಾರಾಟ ಮಾಡುತ್ತಿದ್ದಾರೆ. ₹100 ದುಡಿಯಲು ಕಷ್ಟ ಎಷ್ಟಿದೆ ಎಂದು ಮಕ್ಕಳಿಗೆ ಇದೀಗ ಅರಿವಾಗಿದ್ದು, ಪೋಷಕರ ದುಡಿಮೆ ಹಿಂದಿರುವ ಪರಿಶ್ರಮ ಹಾಗೂ ಹಣದ ಮೌಲ್ಯವನ್ನು ವಿದ್ಯಾರ್ಥಿಗಳು ತಿಳಿದುಕೊಂಡಿದ್ದಾರೆ. ನಿರೀಕ್ಷೆಗೂ ಮೀರಿ ಪೋಷಕರು ಹಾಗೂ ಸಾರ್ವಜನಿಕರು ಸಹಕಾರ ನೀಡಿದ ಫಲವಾಗಿ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿದೆ ಎಂದರು. ಮಕ್ಕಳಲ್ಲಿರ್ತಕ್ಕಂಥ ವ್ಯಾವಹಾರಿಕ ಜ್ಞಾನವನ್ನು ಬಳಸುವುದಕ್ಕಾಗಿ ಮಕ್ಕಳು ಪ್ರತಿಯೊಂದು ಕೂಡ ಇವತ್ತು ತರಕಾರಿ ಇರ್ಬೋದು, ಫ್ರೂಟ್ ಸ್ಟಾಲ್ಗಳಿರ್ಬೋದು, ಹಣ್ಣಿನ ಅಂಗಡಿಗಳು, ವಿವಿಧ ಖಾದ್ಯ ತೈಲಗಳನ್ನು ಮಾಡ್ಕೊಂಡು ಬಂದು ಇವತ್ತು ಮಕ್ಕಳಲ್ಲಿರ್ತಕ್ಕಂಥ ಸೂಕ್ತ ಪ್ರತಿಭೆಯನ್ನು ಇವತ್ತು ಹೊರ ಹಾಕಿದ್ದಾರೆ. ಮಕ್ಕಳು ಇವತ್ತು ₹100 ದುಡಿಬೇಕಾದ್ರೆ ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ. ಆದರೆ ಮಕ್ಕಳಲ್ಲಿ ಇವತ್ತು ಅರಿವಿನ ಜ್ಞಾನವನ್ನು ಇವತ್ತು ನಮ್ಮ ಶಾಲೆಯಲ್ಲಿ ಇವತ್ತು ಮಕ್ಕಳ ಸಂತೆಯನ್ನು ಮಾಡಿದ್ದೀವಿ. ನಮ್ಮ ಎಸ್ ಮಾನಸ ಕಾನ್ವೆಂಟ್ ಹಾಗೂ ಹೈಸ್ಕೂಲ್ ವಿದ್ಯಾರ್ಥಿಗಳು ಸಾಕಷ್ಟು ಪರಿಶ್ರಮದಿಂದ, ಪೋಷಕರು ಕೂಡ ಅಷ್ಟೇ ಪರಿಶ್ರಮದಿಂದ ಎಲ್ಲ ವಸ್ತುಗಳನ್ನು ತಂದು ಇವತ್ತು ನಮ್ಮ ಶಾಲೆಯಲ್ಲಿ ಇವತ್ತು ಮಕ್ಕಳ ಸಂತೆಯಲ್ಲಿ ಭಾಗವಹಿಸಿ ನಾವು ನಿರೀಕ್ಷೆ ಮಾಡಿದ್ದಕ್ಕಂತೂ ಹೆಚ್ಚಾಗಿ ಇವತ್ತು ವ್ಯಾಪಾರವನ್ನು ಮಾಡಿದ್ದಾರೆ. ನಾವು ಇಷ್ಟು ಜನ ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೂ ಕೂಡ ಮಕ್ಕಳ ಮತ್ತು ಪೋಷಕರು ಕೂಡ ಬಹಳ ಸಹಕಾರ ನೀಡಿದ್ದಾರೆ. ಇವತ್ತು ಸರ್ಕಾರಿ ಕೆಲಸ ಸಿಗದೇ ಕಷ್ಟ ಆಗಿದೆ. ಅಂತಹ ಸಂದರ್ಭದಲ್ಲಿ ಇವತ್ತು ಮಕ್ಕಳಲ್ಲಿ ವ್ಯಾವಹಾರಿಕ ಜ್ಞಾನವನ್ನು ಬಳಸುವುದಕ್ಕಾಗಿ ಅವರ ಒಂದು ವ್ಯವಹಾರ ಜ್ಞಾನವನ್ನು ಇವತ್ತು ಮಕ್ಕಳು ಬೆಳೆಸ್ಕೊಂಡು ಇದು ಮಾಡ್ತಾ ಇದ್ದಾರೆ. ಆದರೆ ಪೋಷಕರು ಕೂಡ ಅಷ್ಟೇ ಹೆಮ್ಮೆಯನ್ನು ತೋರಿಸಿ ಈ ಮಕ್ಕಳ ಸಂತೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಶಿಕ್ಷಕರು ಹಾಗೂ ಕಾನ್ವೆಂಟ್ನ ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕರು, ನಮ್ಮ ಎಸ್ ಮಾನಸ ಸಂಸ್ಥೆಯ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳು ಕೂಡ ಭಾಗವಹಿಸಬೇಕಾಗಿತ್ತು. ಅವರು ಕೂಡ ಬಂದಿಲ್ಲ. ಆದರೂ ಕೂಡ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ನಡೆದಿರುವುದಕ್ಕೆ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು. ಈ ವೇಳೆ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಜಿಎಂ ಮೋಹನಾಗಿ, ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ನವೀದಾ ಬಾನು, ಸಹ ಶಿಕ್ಷಕರಾದ ರಾಜಶೇಖರ್, ಕೆಂಚಲಿಂಗಪ್ಪ, ಲೋಕೇಶ್ ನಾಯಕ್, ಡಿಆರ್ ಭರಮಗೊಂಡ, ಉಮಾ ಮಹೇಶ್ವರ್ ಹಾಗೂ ವಿದ್ಯಾರ್ಥಿ ಪೋಷಕರು ಹಾಜರಿದ್ದರು. ಹೇಗೆ ಅನಿಸ್ತಾ ಇದೆ ಮೇಡಮ್? ಖುಷಿ ಆಗ್ತಿದೆ ಮೇಡಮ್. ಹೌದಾ? ಫಸ್ಟ್ ಟೈಮ್ ವ್ಯಾಪಾರ ಮಾಡ್ತಿರೋದು ನಿಮ್ಮ ಮಗ? ಎಷ್ಟು ವ್ಯಾಪಾರ ಮಾಡ್ದೆ? 190. ಇನ್ನೂ ಸುಮಾರು